ಗುಜ್ಜಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಚಿಗೋಡು ಸನ್ಯಾಸಿ ಬಲ್ಲಿಯ ಸ್ಮಶಾನ ಸಂಪರ್ಕಿಸುವ ರಸ್ತೆಯನ್ನು ಖಾಸಗಿ ವ್ಯಕ್ತಿಗಳು ಬಂದ್ ಮಾಡಿರುವುದನ್ನು ಖಂಡಿಸಿ ಗ್ರಾಮಸ್ಥರು ನಡೆಸುತ್ತಿದ್ದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಶಾಸಕರಿಂದ ಕ್ರಮ ಕೈಗೊಳ್ಳುವ ಭರವಸೆ ಸಿಕ್ಕ ಹಿನ್ನೆಲೆಯಲ್ಲಿ ಹಿಂಪಡೆದಿದ್ದಾರೆ. ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿದ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ಕಳೆದ ಕೆಲ ದಿನಗಳಿಂದ ಸ್ಮಶಾನ ಕುರಿತಂತೆ ಗ್ರಾಮಸ್ಥರು ಹೋರಾಟವನ್ನು ಮಾಡುತ್ತಿದ್ದಾರೆ. ಸಮುದ್ರ ದಡದಲ್ಲಿ ಹಿಂದೆ ಸ್ಮಶಾನ ಬಳಕೆಯಾಗುತ್ತಿತ್ತು. ಆ ಜಾಗವನ್ನು ಖಾಸಗಿಯವರಿಗೆ ಕೊಡಬಾರದು. ಖಾಸಗಿ ವ್ಯಕ್ತಿಗಳು ಆವರಣ ಗೋಡೆ ರಚನೆ ಮಾಡುತ್ತಿದ್ದು ಅದು ಕಾನೂನು ಬಾಹಿರವಾಗಿದೆ. ಆ ಕೆಲಸ ಕೂಡಲೇ ನಿಲ್ಲಿಸಬೇಕು. ಕಾನೂನಾತ್ಮಕ ರೀತಿಯಲ್ಲಿ ಆಗಲಿ. ಸ್ಮಶಾನಕ್ಕೆ ದಾರಿ ವ್ಯವಸ್ಥೆ ಆಗಬೇಕು. ಖಾಸಗಿ ವ್ಯಕ್ತಿಗಳು ಮಾಡಲು ಹೊರಟಿರುವ ಉದ್ಯಮಕ್ಕೆ ತಕರಾರಿಲ್ಲ. ಆದರೆ ಊರಿನವರಿಗೆ ವಿರೋಧವನ್ನ ಕಟ್ಟಿಕೊಳ್ಳಬೇಡಿ. ಇಲ್ಲಿನ ಕಾನೂನು ಊರವರ ಮಾತಿಗೆ ಮನ್ನಣೆಯನ್ನ ಕೊಡಿ. ಧಿಕ್ಕರಿಸಿದ್ರೆ ಕ್ಷೇತ್ರದೊಳಗೆ ಅಳತೆ ಮೀರಿ ಅಹಂಕಾರ ತೋರಿದ್ರೆ ಇಡೀ ಬೈಂದೂರು ಕ್ಷೇತ್ರದ ಜನರನ್ನ ಒಗ್ಗೂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ. ಇದೇ ವೇಳೆ ಗ್ರಾಮಸ್ಥರ ಮನವಿ ಸ್ವೀಕರಿಸಿ ಪ್ರಭಾರ ಉಪವಿಭಾಗ ಅಧಿಕಾರಿ ರವೀಂದ್ರ ಮಾತನಾಡಿದರು. ಗ್ರಾಮಸ್ಥರು ಕಳೆದ ಕೆಲವು ದಿವಸಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಒಂದ್ಸರ್ತಿ ಸಾಂಕೇತಿಕವಾಗಿ ಅಣಕು ಶವಯಾತ್ರೆ ಅಂತೇಳಿ ಹೇಳಿ ಮಾಡಿದ್ರು. ಆಗ ಒಂದಷ್ಟು ಆಶ್ವಾಸನೆಗಳನ್ನು ಅಧಿಕಾರಿಗಳು ಕೊಟ್ಟಿದ್ರು, ಹಿಂಗೆ ಮಾಡ್ತೋ ಅಂತೇಳಿ ಹೇಳಿ. ಅದರ ನಂತರ ಹೇಳಿದ್ದು ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ, ನಾವು ಹೇಳಿದ್ದಕ್ಕೂ ಬೆಲೆ ಕೊಡ್ತಾ ಇಲ್ಲ ಅಂತೇಳಿ ಹೇಳಿ ನಿನ್ನೆ ಪ್ರತಿಭಟನೆ ಮಾಡಿ ರಾತ್ರಿ ಇಡೀ ಕೂತು ಈಗ ಮಧ್ಯಾಹ್ನ 1 ಗಂಟೆ ಆಯ್ತು, ಇಷ್ಟೊತ್ತರಿಗೆ ಕೂತಿದ್ದಾರೆ. ನಾನು ಜನರ ಪರವಾಗಿ ಬಂದು ಅಧಿಕಾರಿಗಳ ಹತ್ರ ಮಾಹಿತಿ ಕೇಳಿದ್ದೇನೆ. ಮುಖ್ಯವಾಗಿ 3 ಡಿಮಾಂಡ್ ಹೇಳಿದ್ದಾರೆ. 3 ಡಿಮಾಂಡ್ ನ್ಯಾಯಯುತವಾದದ್ದು. ಮೊದಲನೇದು, ಸಮುದ್ರ ದಡದಲ್ಲಿ ಹಿಂದೆ ಸ್ಮಶಾನ ಉಪಯೋಗಿಸ್ತಿದ್ದೆವು, ನಾವು ಅದನ್ನು ಹಾಗೆ ಉಪಯೋಗಿಸ್ತೇವೆ, ಅದನ್ನು ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರ ಕೊಡೋಕ್ಕಿಲ್ಲ ಅಂತ ಹೇಳಿದ್ದಾರೆ. ನನ್ನ ಹತ್ರ ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಯಾವ ಕಾರಣಕ್ಕೂ ಸ್ಮಶಾನದ ಜಾಗ ಸರ್ಕಾರಿ ಜಾಗ, ಅದನ್ನು ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ ಅಂತ ಒಪ್ಪಿದ್ದಾರೆ. ಮೊದಲನೇ ವಿಷಯ. ಎರಡನೇದು, ಕಂಪೌಂಡ್ ಅಂತೇಳಿ ರಚನೆ ಮಾಡ್ತಿದ್ದಾರೆ. CRZ ವ್ಯಾಪ್ತಿ ಮತ್ತೊಂದು ಎಲ್ಲ ಇರ್ತದೆ, ಅದೆಲ್ಲವನ್ನು ನಿಯಮ ಮೀರಿ ಕಟ್ತಾ ಇದ್ದಾರೆ ಅಂತ ಊರಿನವರು ಹೇಳಿದ್ದಾರೆ. ಅಧಿಕಾರಿಗಳು ಅದಕ್ಕೆ ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ ಅವರ ಆ ದಾಖಲೆಗಳನ್ನು ಒದಗಿಸುವವರೆಗೆ ಕಂಪೌಂಡ್ ಕೆಲಸ ನಿಲ್ಲಿಸಬೇಕು ಅಂತೇಳಿ ಹೇಳಿ ಡಿಮಾಂಡ್ ಮಾಡಿದ್ದಾರೆ. ನಾನು ಸಹಿತ ಅದೇ ಆಗ್ರಹವನ್ನು ಮಾಡಿದ್ದೇನೆ. ಅದಕ್ಕೆ ಅವ್ರು ಬೇಕಾದ ಪೇಪರ ಡಾಕ್ಯುಮೆಂಟ್ ಎದುರಿಗಿಟ್ಕೊಂಡು ಸರಿ ಇದೆ ಅಂತೇಳಿ ಹೇಳಿ ತೋರಿಸಿ ಕೆಲಸ ಮುಂದುವರಿಸ್ಬೋದು. ಕಾನೂನನ್ನು ಮೀರಿ ಯಾರೂ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ರಕ್ಷಣೆಗೆ ಲೆಟರ್ ನನ್ನ ಎದುರಿಗೆ ಮಾಡಿದ್ದಾರೆ. ಪೊಲೀಸ್ ರಕ್ಷಣೆಗೆ ಲೆಟರ್ ತಗೊಂಡಿದ್ದಾರೆ.